Hi friends, welcome back to my channel. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಆಚೆ ಹೋಗಬೇಕು ಅಂತಂದು ಏನೋ ಕೆಲಸದ ಮೇಲೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸಂಜೆ ಆಗಿದೆ, ಒಂದು 4:30 5 o'clock ಆಗಿದೆ. ಬಟ್ ಅದು ಸ್ವಲ್ಪ ಬಿಸಿಲಿದೆ. ಆಚೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಬರೋದು ಎಷ್ಟೊತ್ತಾಗುತ್ತೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯ ಫ್ರೆಂಡು ಗಾಡಿ ತೊಗೊಂಡೋಗಿದ್ದಾರೆ. ಸೊ ಗಾಡೀಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಗಾಡಿ ತೊಗೊಬಂದು ಕೊಟ್ಟರೆ ಗಾಡೀಲಿ ಹೋಗೋಕ್ಕೆ ಆಗುತ್ತೆ ಅಂತ. ಸೊ ರೆಡಿ ಆಗಿದ್ದೀವಿ ಎಲ್ಲರೂ. ಈಗ ಅವ್ರು ಬಂದರೆ ಹೊರಡಬೇಕು. ಇಲ್ಲೇ ಇದ್ದೀವಿ, ಬರ್ತಿದ್ದೀವಿ, ಕಾರ್ನರಲ್ಲೇ ಇದ್ದೀವಿ, ಬಂದ್ವಿ ಒಂದು 2 minutes ಅಂತಂದರು. ಬಂದ್ರಂತೆ, ಗಾಡಿ ಬಂತು. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ಗಾಡಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೇಟ್ ಆಗುತ್ತೆ. ಸೊ ಆಚೆ ಎಲ್ಲನೂ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಬರೋಷ್ಟೊತ್ತಿಗೆ ಆಗುತ್ತೆ, ಒಂದು 8-9 ಗಂಟೆ ಅಂತಂದರು. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ 3 ಜನ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ಬಿಟ್ಟು ಹೆಂಗಂದರೆ ಹಂಗೆ ಗಾಡಿ ಓಡಿಸ್ತಾಯಿದ್ರು. ನಮ್ಮ ಮನೆಯವರು ಹಂಗೆ ಬೈಕೊಂಡು ಹೋದರು, ರೋಡಲ್ಲೆಲ್ಲ ಹಿಂಗೆ ಆಡ್ತೀರಾ ಅಂತ. ಹೋಗೋ ದಾರಿಲಿ ದೇವಸ್ಥಾನ ಸಿಕ್ತು ಅಂತ ನನ್ನ ಮಗ ಇಲ್ಲಿಂದನೇ ಕೈ ಮುಗಿತಾ ಇದ್ದ. ನಮ್ಮ ಮನೆಯವರು ಈ ವಯಸ್ಸಿಗೆ ಎಷ್ಟು ಭಕ್ತಿ ಅಂತ ಹೊಗಳುತ್ತಾ ಇದ್ದರು. ಮತ್ತು ಮನೆಗೆ ರಿಟರ್ನ್ ಆದ್ವಿ. ಹೋಗಿದ್ದ ಕೆಲಸ ಆಯಿತು. ಸೊ ಈಗ ಅಡುಗೆ ಮಾಡಿ ಮಗುಗೆ ಊಟ ಮಾಡಿಸ್ಬೇಕು. ನಮ್ಮ ಮನೆಯವ್ರು ನೋಡ್ಕೊತಾರೆ ಮಗುನ ಸ್ವಲ್ಪ ಹೊತ್ತು. ನಾನು ಅಡುಗೆ ರೆಡಿ ಮಾಡಿ ಮಗುಗೆ ಊಟ ಮಾಡಿಸಿ, ಹಾಗೆ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮಲ್ಕೊಬೇಕು. ಅಡುಗೆ ಸ್ಟಾರ್ಟ್ ಮಾಡ್ತೀನಿ, ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಸೊ ರೆಡಿ ಆಗಿದೆ. ಮಗುಗೆ ಒಂಚೂರು ರೈಸು, ಸ್ವಲ್ಪ ತುಪ್ಪ, ಒಂಚೂರು ಉಪ್ಪು ಹಾಕಿ ತಿನ್ನಿಸ್ತೀನಿ. ಅವನೇನು ಖಾರ ತಿನ್ನಲ್ಲ. ಇನ್ನು ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಖಾರ ಅವಾಯ್ಡ್ ಮಾಡ್ತೀನಿ. ಅವನಿಗೆ ಖಾರ ಅಷ್ಟು ಇಷ್ಟ ಆಗಲ್ಲ ಅಂತ. ವೆಯ್ಟ್ ಮಾಡ್ತಾ ಇದ್ದಾನೆ ಪಾಪ. ಅವನು ಆಚೆ ಏನೂ ತಿನ್ನಲಿಲ್ಲ, ಬೇಡ ಅಂತಂದ. ಹಾಲು ಬಿಟ್ಟರೆ ಅನ್ನ ತುಪ್ಪನೇ ಜಾಸ್ತಿ ತಿನ್ನೋದು. ಅವನಿಗೆ ತುಪ್ಪ ಅಂದರೆ ತುಂಬಾ ಇಷ್ಟ. ಬರೀ ಅನ್ನಕ್ಕಿಂತ ಬರೀ ತುಪ್ಪ ಕೊಟ್ರೇ ಬರೀ ತುಪ್ಪನೇ ತಿಂತಾನೆ. ಅವರಪ್ಪ ಹಂಗೂ ಬೈತಾಯಿದ್ರು, ಬರೀ ತುಪ್ಪ ಜಾಸ್ತಿ ತಿನ್ನಿಸ್ಬೇಡ, ಕಮ್ಮಿ ಮಾಡು ಅಂತ. ಆದರೆ ಮನೇಲಿ ಮಾಡಿರೋ ತುಪ್ಪ ಅದು ತುಂಬ ಪ್ಯೂರ್ ಆಗಿರುತ್ತೆ. ನಾನು ಹಾಲು ಹಾಕ್ಸ್ಕೊಳ್ಳೋದ್ರಿಂದ ನಾನೇ ಅದರಿಂದ ಕೆನೆ ತೆಗೆದು ಬೆಣ್ಣೆ ತೆಗೆದು ಅದರಿಂದ ತುಪ್ಪ ಕಾಯಿಸಿ ಮಗುಗೆ ತಿನ್ನಿಸ್ತೀನಿ. ಹಾಗೆ ನಾವು ಕೂಡ ತಿಂತೀವಿ, ತುಂಬ ಅಪರೂಪನೇ. ನಾವು ಅಷ್ಟೊಂದೇನು ತುಪ್ಪ ಎಲ್ಲ ತಿನ್ನೋಕ್ಕೆ ಹೋಗಲ್ಲ. ನನಗೆ ದೊಡ್ಡ ಟಾಸ್ಕ್ ಅಂತಂದರೆ ನನ್ನ ಮಗನಿಗೆ ಊಟ ಮಾಡಿಸೋದೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಊಟ ಮಾಡ್ಸೋಕ್ಕೆ. ತುಂಬ ತರಲೆ ಮಾಡ್ತಾನೆ, ಆಚೆ ಕಡೆ ಎಲ್ಲ ತೋರಿಸ್ತಾನೆ ಕರ್ಕೊಂಡೋಗು ಅಂತ. ಬಟ್ ಆಚೆ ಜಾಸ್ತಿ ಬಿಡಲ್ಲ ನಾನು. ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ಮನೆ ಡೇಂಜರ್ ಅಂತ ಹೇಳಿ ತುಂಬ ಕಾಟ ಕೊಡ್ತಾನೆ. ಊಟ ಮಾಡಿಸೋದೇ ಒಂದು ದೊಡ್ಡ ರಿಸ್ಕು ನನಗೆ. ಹೆಂಗೆಂಗೋ ಊಟ ಮುಗಿಸ್ತಾ. ಇವಾಗ ಅವನದು ಊಟ ಆಯಿತು. ಇವಾಗ ನಾವಿಬ್ಬರು ಊಟ ಮಾಡಬೇಕು. ಇವಾಗ ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡ್ಬೇಕು. ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ ಅವರು. ಸೊ ನಾನು ಕೂಡ ಇವಾಗ ಊಟ ಮುಗಿಸ್ಕೊತೀನಿ. ಅವನ್ನ ಮಲಗ್ಸೋಕ್ಕೂ ಕೂಡ ಅರ್ಧ ಗಂಟೆ ಬೇಕು. ನೋಡಿ ಹಾಗೆ ಹೇಗೆ ಆಡ್ತಾನೆ ಅಂತ. ಸೊ ಇವಾಗ ನಾನು ಕೂಡ ಊಟ ಮುಗಿಸ್ಕೊತೀನಿ. ತಿನ್ನು ಅಂತಂದರೆ ಬೇಡ ಬೇಡ ಅಂತಾನೆ. ಅದೇನೋ ಒಂದು ಸ್ವಲ್ಪ ಮಿಕ್ಕಿಸ್ಬಿಟ್ರೆ ನಮಗೆ ಬೇಜಾರಾಗುತ್ತೆ, ಮಗು ಊಟ ಮಾಡಿಲ್ವಲ್ಲ ಅಂತ. ನೋಡಿ ಅಳ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ ಬರೀ ನಾನು ಅನ್ನ ತುಪ್ಪ ಸ್ವಲ್ಪ ಚಟ್ನಿ ಮಾಡಿದ್ದೆ, ತುಪ್ಪನ ಎತ್ಕೊಂಡು ತಿಂತಾ ಇದ್ದ. ಅದಕ್ಕೆ ಅವರಪ್ಪ ಬೈದರು. ಹಾಗೆ ಅಳ್ತಾನೆ ಮಲ್ಕೊಂಬಿಟ್ಟ. ನಾವು ಎತ್ತಿ ಒಳಗಡೆ ಹಾಕಿ ಮನೆ ಮುಂದೆನೇ ಒಂದು 5 ನಿಮಿಷ ವಾಕ್ ಮಾಡಿ ಬಂದ್ವಿ. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.